ಮೊದಲನೇ ಪ್ರಶ್ನೆ, ಬೆಳಿಗ್ಗೆ ಯಾವ ಟಿಫಿನ್ ತಿನ್ನುವುದರಿಂದ ತೂಕ ಕಡಿಮೆ ಆಗುತ್ತದೆ? ಎ. ಇಡ್ಲಿ, ಬಿ. ದೋಸೆ, ಸಿ. ಅವಲಕ್ಕಿ, ಡಿ. ಕಿಚಡಿ. ಉತ್ತರ ಎ. ಇಡ್ಲಿ. ಎರಡನೇ ಪ್ರಶ್ನೆ, ಸಾಮಾನ್ಯವಾಗಿ ರಕ್ತದ ಸ್ಯಾಂಪಲ್ ತೆಗೆದುಕೊಳ್ಳಲು ಯಾವ ಬೆರಳುಗಳನ್ನು ಉಪಯೋಗಿಸುತ್ತಾರೆ? ಎ. ಉಗುರು ಬೆರಳು, ಬಿ. ಮಧ್ಯದ ಬೆರಳು, ಸಿ. ಹೆಬ್ಬೆರಳು, ಡಿ. ಕಿರುಬೆರಳು. ಉತ್ತರ ಎ. ಉಗುರು ಬೆರಳು. ಮೂರನೇ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಹೆಚ್ಚಿನ ಶೇಕಡಾವಾರು ವಿಟಮಿನ್ಸ್ಗಳಿವೆ? ಎ. ಪುಂಡಿಪಲ್ಯ, ಬಿ. ರಾಜಗಿರಿ ಸೊಪ್ಪು, ಸಿ. ಮೆಂತ್ಯ ಸೊಪ್ಪು, ಡಿ. ಬಸಳೆ ಸೊಪ್ಪು. ಉತ್ತರ ಡಿ. ಬಸಳೆ ಸೊಪ್ಪು. ನಾಲ್ಕನೇ ಪ್ರಶ್ನೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥ ಯಾವುದು? ಎ. ಚಹಾ, ಬಿ. ಗ್ರೀನ್ ಟೀ, ಸಿ. ಕಾಫಿ, ಡಿ. ಲೆಮನ್ ಟೀ. ಉತ್ತರ ಬಿ. ಗ್ರೀನ್ ಟೀ. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವ ಆಹಾರವು ನಮ್ಮ ದೃಷ್ಟಿಯನ್ನು ಸುಧಾರಿಸುತ್ತದೆ? ಎ. ಕ್ಯಾರೆಟ್, ಬಿ. ನಿಂಬೆಹಣ್ಣು, ಸಿ. ಸಿಹಿ ಆಲೂಗಡ್ಡೆ, ಡಿ. ಮೊಟ್ಟೆಗಳು. ಉತ್ತರ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಮನುಷ್ಯ ನಿದ್ದೆ ಇಲ್ಲದೆ ಎಷ್ಟು ದಿನ ಬದುಕಬಹುದು? ಎ. 1 ವಾರ, ಬಿ. 15 ದಿನಗಳು, ಸಿ. 1 ತಿಂಗಳು, ಡಿ. 11 ದಿನಗಳು. ಉತ್ತರ ಡಿ. 11 ದಿನಗಳು. ಏಳನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಬಾಯಿಗೆ ಗುಳ್ಳೆ ಆಗುತ್ತವೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಬಿ2, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಬಿ1. ಉತ್ತರ ಬಿ. ವಿಟಮಿನ್ ಬಿ2. ಎಂಟನೇ ಪ್ರಶ್ನೆ, ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಏನು ತಿನ್ನಬೇಕು? ಎ. ಬಾಳೆಹಣ್ಣು, ಬಿ. ಜಿಲೇಬಿ, ಸಿ. ವೀಳ್ಯದೆಲೆ, ಡಿ. ಮೊಸರು. ಉತ್ತರ ಎ. ಬಾಳೆಹಣ್ಣು. ಒಂಬತ್ತನೇ ಪ್ರಶ್ನೆ, ಮಲಗುವ ಕೋಣೆಯಲ್ಲಿ ಯಾವ ಬಣ್ಣದ ಲೈಟ್ ಇರುವುದರಿಂದ ಬೇಗ ನಿದ್ದೆ ಬರುವುದಿಲ್ಲ? ಎ. ಬ್ಲೂ ಕಲರ್, ಬಿ. ವೈಟ್ ಕಲರ್, ಸಿ. ರೆಡ್ ಕಲರ್, ಡಿ. ಯೆಲ್ಲೋ ಕಲರ್. ಉತ್ತರ ಎ. ಬ್ಲೂ ಕಲರ್. ಹತ್ತನೇ ಪ್ರಶ್ನೆ, ಮಟನ್ ಮತ್ತು ಚಿಕನ್ಗಿಂತ ಹೆಚ್ಚು ಶಕ್ತಿ ನೀಡುವ ಆಹಾರ ಪದಾರ್ಥ ಯಾವುದು? ಎ. ಹಸಿ ಕೊಬ್ಬರಿ, ಬಿ. ಒಣ ಖರ್ಜೂರ, ಸಿ. ಪಪ್ಪಾಯಿ ಹಣ್ಣು, ಡಿ. ಸಿಹಿ ಆಲೂಗಡ್ಡೆ. ಉತ್ತರ ಎ. ಹಸಿ ಕೊಬ್ಬರಿ. ಹನ್ನೊಂದನೇ ಪ್ರಶ್ನೆ, ಏನು ಕುಡಿಯುವುದರಿಂದ ದೇಹದಲ್ಲಿ ಲೀಟರ್ ಗಟ್ಟಲೆ ರಕ್ತ ತಯಾರಾಗುತ್ತದೆ? ಎ. ಕಿತ್ತಳೆ ರಸ, ಬಿ. ತಾಜಾ ಹಾಲು, ಸಿ. ಖರ್ಜೂರ, ಡಿ. ಬೀಟ್ರೂಟ್ ರಸ. ಉತ್ತರ ಡಿ. ಬೀಟ್ರೂಟ್ ರಸ. ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇರುವವರು ಬೀಟ್ರೂಟ್ ಅನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಬೀಟ್ರೂಟ್ ನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳು ಸಮೃದ್ಧವಾಗಿವೆ. ಈ ತರಕಾರಿಯನ್ನು ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಪಡೆಯಬಹುದು. 12ನೇ ಪ್ರಶ್ನೆ, ಯಾವ ಡ್ರಿಂಕ್ಸ್ ಕುಡಿಯುವುದರಿಂದ ಒತ್ತಡ, ಖಿನ್ನತೆ ಚಿಟಿಕೆಯಲ್ಲಿ ದೂರ ಮಾಡುತ್ತದೆ? ಎ. ಕಾಫಿ, ಬಿ. ಮಜ್ಜಿಗೆ, ಸಿ. ಕೂಲ್ ಡ್ರಿಂಕ್ಸ್, ಡಿ. ತೆಂಗಿನ ನೀರು. ಉತ್ತರ ಎ. ಕಾಫಿ. 13ನೇ ಪ್ರಶ್ನೆ, 12 ವರ್ಷಕ್ಕೊಮ್ಮೆ ಅರಳುವ ಹೂವು ಯಾವುದು? ಎ. ನೀಲಿಕುರಂಜಿ, ಬಿ. ಬಿಳಿ ಎಕ್ಕೆ, ಸಿ. ಬೆಟ್ಟದ ಮಲ್ಲಿಗೆ, ಡಿ. ಒಲಿಫಿಯಾ. ಉತ್ತರ ಎ. ನೀಲಿಕುರಂಜಿ. 14ನೇ ಪ್ರಶ್ನೆ, ಬಾಳೆಹಣ್ಣಿನ ಸಿಪ್ಪೆ ತೆಗೆದು ತಿನ್ನುವ ಪ್ರಾಣಿ ಯಾವುದು? ಎ. ಮಂಗ, ಬಿ. ಸಿಂಹ, ಸಿ. ಹುಲಿ, ಡಿ. ಆನೆ. ಉತ್ತರ ಎ. ಮಂಗ. 15ನೇ ಪ್ರಶ್ನೆ, ಯಾವ ಪಕ್ಷಿ ಯಾವತ್ತೂ ಗೂಡು ಕಟ್ಟುವುದಿಲ್ಲ? ಎ. ಗುಬ್ಬಚ್ಚಿ, ಬಿ. ಪಾರಿವಾಳ, ಸಿ. ನವಿಲು, ಡಿ. ಕೋಗಿಲೆ. ಉತ್ತರ ಡಿ. ಕೋಗಿಲೆ.
16ನೇ ಪ್ರಶ್ನೆ, ಸ್ಪಷ್ಟವಾಗಿ ಕಣ್ಣು ಕಾಣಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಕುಂಬಳಕಾಯಿ, ಬಿ ಹಾಗಲಕಾಯಿ, ಸಿ ಟೊಮ್ಯಾಟೊ, ಡಿ ಸೋರೆಕಾಯಿ. ಉತ್ತರ ಡಿ ಸೋರೆಕಾಯಿ. 17ನೇ ಪ್ರಶ್ನೆ, ಮಕ್ಕಳು ಎತ್ತರ ಬೆಳೆಯಲು ಏನು ತಿನ್ನಬೇಕು? ಎ ಚಾಕ್ಲೇಟ್, ಬಿ ಮೊಟ್ಟೆ, ಸಿ ಗೋಡಂಬಿ, ಡಿ ಬಟಾಣಿ ಕಾಳು. ಉತ್ತರ ಬಿ ಮೊಟ್ಟೆ. 18ನೇ ಪ್ರಶ್ನೆ, ಯಾವ ಮಾಂಸ ತಿನ್ನುವುದರಿಂದ ಆರೋಗ್ಯಕ್ಕೆ ತೊಂದರೆ ಇರುವುದಿಲ್ಲ? ಎ ಕೋಣದ ಮಾಂಸ, ಬಿ ಹಂದಿ ಮಾಂಸ, ಸಿ ಮೇಕೆ ಮಾಂಸ, ಡಿ ನಾಟಿ ಕೋಳಿ ಮಾಂಸ. ಉತ್ತರ ಡಿ ನಾಟಿ ಕೋಳಿ ಮಾಂಸ. 19ನೇ ಪ್ರಶ್ನೆ, ವಾರ ಪೂರ್ತಿ ನೀರು ಕುಡಿಯದೆ ಉಳಿಯುವ ಪ್ರಾಣಿ ಯಾವುದು? ಎ ಕುದುರೆ, ಬಿ ಒಂಟೆ, ಸಿ ಆನೆ, ಡಿ ಹಸು. ಉತ್ತರ ಬಿ ಒಂಟೆ. 20ನೇ ಪ್ರಶ್ನೆ, ವೈದ್ಯರು ಬಿಳಿ ಕೋಟುಗಳನ್ನು ಏಕೆ ಧರಿಸುತ್ತಾರೆ? ಎ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ, ಬಿ ಶುದ್ಧತೆಗಾಗಿ, ಸಿ ವಿಶೇಷ ಗುರುತು, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ? ಆಪ್ಷನ್ ಎ ಊಟಕ್ಕಿಂತ ಮುಂಚೆ, ಆಪ್ಷನ್ ಬಿ ಸಂಜೆ, ಸಿ ಬೆಳಿಗ್ಗೆ, ಡಿ ಊಟದ ನಂತರ. ಉತ್ತರ ಡಿ ಊಟದ ನಂತರ. ಊಟದ ನಂತರ ನಡೆಯುವುದರಿಂದ ಶುಗರ್ ನಿಯಂತ್ರಣಕ್ಕೆ ತರಬಹುದು. ರೆಕ್ಕೆಗಳಿಲ್ಲದ ಪಕ್ಷಿ ಯಾವುದು? ಆಪ್ಷನ್ ಎ ಏಮು, ಬಿ ಕಿವಿ, ಸಿ ಪೆಂಗ್ವಿನ್, ಡಿ ಗೂಬೆ. ಉತ್ತರ ಬಿ ಕಿವಿ. ಕಿವಿ ಪಕ್ಷಿಗೆ ರೆಕ್ಕೆಗಳೇ ಇರುವುದಿಲ್ಲ. ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡ ಎಷ್ಟರಷ್ಟು ನೀರಿನ ಅಂಶ ಇರುತ್ತದೆ? ಆಪ್ಷನ್ ಎ 92, ಬಿ 75, ಸಿ 99, ಡಿ 50. ಉತ್ತರ ಎ 92%. 92% ಕಲ್ಲಂಗಡಿನಲ್ಲಿ ನೀರಿನ ಅಂಶ ಇರುತ್ತದೆ. ಮಾನವನು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ? ಆಪ್ಷನ್ ಎ ಹಸಿರು, ಬಿ ಕಪ್ಪು, ಸಿ ಬಿಳಿ, ಡಿ ಕೆಂಪು. ಉತ್ತರ ಎ ಹಸಿರು. ಮಾನವರು ಅತಿ ಹೆಚ್ಚಾಗಿ ಎಲ್ಲ ಬಣ್ಣಗಳಿಗಿಂತ ಹಸಿರು ಬಣ್ಣವನ್ನು ಹೆಚ್ಚು ಉಪಯೋಗಿಸುತ್ತಾರೆ ಅಥವಾ ಬಳಸುತ್ತಾರೆ. ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಏನು ತಿಂದರೆ ರಕ್ತ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಪಪ್ಪಾಯಿ, ಬಿ ಶೇಂಗಾ ಉಂಡೆ, ಸಿ ಎಳ್ಳು ಉಂಡೆ, ಡಿ ಖರ್ಜೂರ. ಉತ್ತರ ಸಿ ಎಳ್ಳು ಉಂಡೆ.